ಹಾಯ್ ಎಲ್ರಿಗೂ ನಮಸ್ಕಾರ. ಇವಳೇನೋ ಜಾತ್ರೆಗೆ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಇಲ್ಲ, ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ. ನಾವು ಕೂಡ್ಲುಗೇಟಲ್ಲಿರೋ ಶಿವನ್ ಟೆಂಪಲ್ಗೆ ಬಂದ್ವಿ. ಮಾರ್ನಿಂಗೇ ಬರಬೇಕು ಅಂತ ಅನ್ಕೊಂಡ್ವಿ. ಆವಾಗ ನಮಗೆ ಕೆಲ ಕಡೆ ಮನೆ ಆಂಟಿ ಹೇಳಿದ್ರು, ಇಲ್ಲ ಮಾರ್ನಿಂಗ್ 5 ಗಂಟೆಯಿಂದ ಫುಲ್ ರಶ್ ಇದೆ, ನೀವು ಮಧ್ಯಾಹ್ನ ಮೇಲೆ ಹೋಗಿ, ಮಗು ಇದೆಯಲ್ಲ ಅಂತ ಹೇಳಿದ್ರು. ಬಟ್ 5 ಗಂಟೆ ಹತ್ರ ಬಂದು ನೋಡಿದ್ರು, ಇಲ್ಲೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಅಲ್ಲೊಬ್ರು ಹೇಳಿದ್ರು, ಮಗುವಿಗೆ ಸ್ವಲ್ಪ ಜ್ವರ ಇದೆ ಅಂತ ಹೇಳಿದ ತಕ್ಷಣ, ಇಲ್ಲ ಮುಂದೆ ಹೋಗಿ, ಮಗು ಇದೆ ಅಲ್ವಾ, ಬೇಗ ಬಿಡ್ತಾರೆ ಅಂತ ಹೇಳಿದ್ರು. ಇಲ್ಲೇ ಗಿರಿಜಾ ಕಲ್ಯಾಣ ಆಗಿತ್ತು ಅಂತ ಅನ್ಸುತ್ತೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ನಾವು ಮುಂದೆ ಹೋದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೇನೆ ಇಲ್ಲಿ ನಮ್ಮ ಕಡೆ ಥರ ಸಪ್ರೇಟಾಗಿ ಅರ್ಚಕ್ರೆ ದೇವರಿಗೆ ಮಂಗಳಾರತಿ ಮಾಡಿಕೊಡ್ಲಿಲ್ಲ. ಅವರವರೇ ಹಣತೆಯನ್ನು ದೀಪನ ತಗೊಂಡು ಬಂದಿರ್ತಿದ್ರು. ಶಿವನ ಎದುರುಗಡೆ ಅವರೇನೆ ಬೆಳಗಿಸಿ ಮುಂದೆ ಹೋಗ್ತಾ ಇದ್ರು. ನಾವು ದರ್ಶನ ಮಾಡಿ ಹಣ್ಣು ಕಾಯಿನ ಕೊಟ್ವಿ. ನೆಕ್ಸ್ಟ್ ಹಣ್ಣು ಕಾಯಿ ಮಾಡಿಕೊಟ್ಟ ತಕ್ಷಣ ತಗೊಂಡು ಹಾಗೆ ನೆಕ್ಸ್ಟ್ ಹೋದ್ವಿ. ದೇವಸ್ಥಾನ ಸುತ್ತ ದೀಪ ಹಚ್ಚಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ರು. ನಾವು ಕೇಳಿದ್ವಿ, ಇನ್ನೂ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಪಾರ್ವತಿ ದರ್ಶನ ಮಾಡಿಕೊಂಡು ವಿಭೂತಿ ಪ್ರಸಾದನ ತಗೊಂಡು ಹೊರಗಡೆ ಮಜ್ಜಿಗೆ ವಿತರಣೆ ಮಾಡ್ತಿದ್ರು. ನಾನು ಕುಡ್ದೆ, ನಮ್ಮ ಮನೆಯವ್ರು ಕುಡಿಲಿಲ್ಲ, ಅವರು ಉಪವಾಸ ಮಾಡ್ತಾ ಇದ್ರು. ಅಲ್ಲೇ ಮುಂದೆ ವೀರಾಂಜನೇಯ ಟೆಂಪಲ್ ಇತ್ತು. ಸರಿ, ಅಲ್ಲಿ ಒಳಗಡೆನೂ ತುಂಬಾನೇ ಕ್ಯೂ ಇತ್ತು. ನವಗ್ರಹ ದರ್ಶನ ಮಾಡಿಕೊಂಡು ವೀರಾಂಜನೇಯನ ದರ್ಶನ ಮಾಡಿಕೊಂಡು ಬಂದ್ವಿ. ಎರಡು ಕಡೆ ದೇವಸ್ಥಾನ ತುಂಬಾ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹಾಗೆ ಎರಡು ಕಡೆ ಫುಲ್ ಕ್ಯೂ ಇತ್ತು. ಬೆಳಿಗ್ಗೆ ಎಲ್ಲ ಇನ್ನೂ ಜಾಸ್ತಿ ಕ್ಯೂ ಇರುತ್ತೆ ಅಂತ ಹೇಳಿದ್ರು ಅಲ್ಲೊಬ್ರನ್ನ ನಾವು ವಿಚಾರಿಸಿದಾಗ. ಹಾಗೇನೆ ಸಂಜೆ 6 ಗಂಟೆ ಮೇಲೆ ಇನ್ನೂ ಕ್ಯೂ ಆಗುತ್ತೆ, ಜಾಗರಣೆ ಮಾಡಲಿಕ್ಕೆ ಕೆಲವರು ಇಲ್ಲಿಗೆ ಬರ್ತಾರೆ ಅಂತ ಕೂಡ ಹೇಳಿದ್ರು. ಸರಿ, ನಾವು ದೇವರ ದರ್ಶನ ಪಡ್ಕೊಂಡು ಇಲ್ಲೂ ಕೂಡ ಪ್ರಸಾದ ವಿತರಣೆ ಮಾಡ್ತಾ ಇದ್ರು. ತಗೊಂಡು ಹಾಗೆ ಅಲ್ಲಿ ದೊಡ್ಡದೊಂದು ಶಿವನ್ ಸ್ಟ್ಯಾಚ್ಯೂ ಕೂಡ ಇತ್ತು, ಅದರದ್ದು ಸಹ ನಾವು ಪ್ರದಕ್ಷಿಣೆ ಬಂದ್ವಿ. ಹಾಗೆ ಆಂಜನೇಯ ದೇವಸ್ಥಾನದ ಒಳಗಡೆ ಸಾಯಿಬಾಬಾ ಮೂರ್ತಿ ಕೂಡ ಇತ್ತು, ಅಲ್ಲೂ ಆಶೀರ್ವಾದ ತಗೊಂಡು ಹೊರಗಡೆ ಬಂದ್ವಿ. ಈ ಶಿವನ್ ಸ್ಟ್ಯಾಚು ಹತ್ರ ತುಂಬ ಅಂದರೆ ತುಂಬ ಜನ ಇದ್ದರು. ಅದರಲ್ಲೂ ಫೋಟೋಸ್ ವೀಡಿಯೋಸ್ ತಗೊಳ್ಲಿಕ್ಕಂತಲೇ ಸ್ವಲ್ಪ ಕ್ಯೂ ಜಾಸ್ತಿನೇ ಆಗಿತ್ತು ಅಂತ ಹೇಳ್ಬಹುದು. ಆದರೆ ನಮಗೆ ಮಗು ಇರೋದ್ರಿಂದ ಸ್ವಲ್ಪ ಎಲ್ಲರೂ ದಾರಿ ಬೇಗ ಬೇಗನೆ ಬಿಟ್ಟರು. ಅಂತೂ ಇಂತೂ ಶಿವರಾತ್ರಿ ಹಬ್ಬದ ದಿನ ಈಶ್ವರನ ಆಶೀರ್ವಾದ ತಗೊಂಡು ಮನೆಗೆ ರಿಟರ್ನ್ ಆದ್ವಿ. ಥ್ಯಾಂಕ್ ಯು.